ಪ್ರೈಸ್ ದಿ ಲಾರ್ಡ್ ಪ್ರಿಯರೇ, ದೇವರ ಅತಿ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಹಳೆ ಒಡಂಬಡಿಕೆಯಿಂದ ನಾವು ಹೊಸ ಒಡಂಬಡಿಕೆಗೆ ಯಾವ ಥರ ಹೋಗಬೇಕು ಅಂತ ಹೇಳೋದ್ರ ಬಗ್ಗೆ ತಿಳಿಸಿಕೊಡೋದಕ್ಕೆ ದೇವರು ಕೊಟ್ಟಂತಹ ಕೃಪೆಗಾಗಿ ಸ್ತೋತ್ರ. ಹಾಗೇನೆ ಹಳೆ ಒಡಂಬಡಿಕೆ ನಮ್ಮ ಜೀವಿತದಲ್ಲಿ ಯಾವ ರೀತಿ ಕಾರ್ಯ ಮಾಡುತ್ತಿತ್ತು ಅಂತ ಹೇಳೋದ್ರ ಬಗ್ಗೆ ನಾವೀಗ ನೋಡ್ಕೊಳ್ಳಿಕ್ಕೆ ಹೋಗೋ ಪ್ರಿಯರೇ. ಹಳೆಯ ಒಡಂಬಡಿಕೆಯ ಜನಗಳನ್ನು ಕ್ರಿಸ್ತನಲ್ಲಿಗೆ ಸೇರಿಸುವಲ್ಲಿವರೆಗೂ ಬಿಡದೇನೆ ಕಾಯುವಂಥದ್ದು ಹಳೆ ಒಡಂಬಡಿಕೆ ಆಗಿದೆ ಪ್ರಿಯರೇ. ಇದೇನಪ್ಪ ಇವರು ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಇದ್ದಾರೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾನು ಮತ್ತಾಯನು ಬರೆದ ಸುವಾರ್ತೆಗೆ ಹೋಗಬೇಕಾದ್ರೆ ಪ್ರಿಯರೇ, ನಾವು ಹಳೆ ಒಡಂಬಡಿಕೆಗೆ ಗೌರವ ಕೊಟ್ಟೇ ನಾವು ಹೋಗಬೇಕು ಮುಂದಕ್ಕೆ. ಆ ಕಾರಣಕ್ಕೋಸ್ಕರ ನಾನು ಹಳೆ ಒಡಂಬಡಿಕೆಯ ಬಗ್ಗೆ ಒಂದು 3 ಸಂಚಿಕೆಗಳಿಂದ ಹೇಳ್ತಾ ಇದ್ದೀನಿ ಪ್ರಿಯರೇ. ಪ್ರೈಸ್ ದಿ ಲಾರ್ಡ್. ಈಗ ಗುರು ನಮಗೆ ಮಿಡ್ಲ್ ಸ್ಕೂಲ್ನಲ್ಲಿ ಈ ಕಲಿಸಿರ್ತಕ್ಕಂತಹ 1ನೇ ಕ್ಲಾಸ್ ಟೀಚರಿಗಿಂತನೂ ನಾವು ದೊಡ್ಡ ಪದವಿಯಲ್ಲಿ ಕೆಲಸಕ್ಕೆ ಸೇರಿರ್ಬೋದು. ಆದರೆ ಆ 1ನೇ ಕ್ಲಾಸ್ ಟೀಚರ್ ಹೇಳಿಕೊಟ್ಟಂತಹ ಪಾಠಗಳನ್ನು ನಾವು ಅವರಿಗೆ ಗೌರವಿಸಬೇಕು. ಹಾಗೆಯೇ ಆ ಒಂದು ಟೀಚರ್ಗಿಂತಲೂ ನೀನು ಉನ್ನತವಾದ ಕೆಲಸಕ್ಕೆ ಸೇರಿರ್ಬೋದು, ಉನ್ನತವಾದ ಹುದ್ದೆಯಲ್ಲಿರ್ಬೋದು, ಆದರೆ ಆ ಟೀಚರನ್ನು ನೀವು ಮರೆಯುವಾಗಿಲ್ಲ. ಯಾಕೆಂದರೆ ಆ ಟೀಚರ್ ನಿಮಗೆ ಒಂದು ಅಕ್ಷರಾಭ್ಯಾಸ ಮಾಡಿಸಿದ್ರಿಂದ ನೀವು ಅಭಿವೃದ್ಧಿ ಆಗಿದ್ದೀರಾ, ಅದನ್ನು ತಿಳಿದುಕೊಂಡು ಹಳೆಯ ಒಡಂಬಡಿಕೆ ಇದೆಯಲ್ವಾ, ಇದು ನಮ್ಮನ್ನು ಒಂದು ಪಾಲನೆ ಪೋಷಣೆಯನ್ನು ಮಾಡಿ ಪಾಪದ ಪಾಲಿಗೆ ಸಿಕ್ಕಿ ಹಾಕಿಕೊಳ್ಳದಂತೆ ಕಾಪಾಡುವ ಒಂದು ಕಾವಲಿನ ಒಂದು ಆಳಿನಂತಿದೆ ಅಂತ ಹೇಳ್ಬೋದು. ಕಾವಲಿನ ಆಳು ಅಂತಲೇ ಪೌಲ ತಿಳಿಸಿದ್ದಾರೆ. ಅದಕ್ಕೆ ಆಧಾರವಾದಂಥ ಒಂದು ವಾಕ್ಯ ಗಲಾತ್ಯ 3:23, 24, 25, 26ನೇ ವಾಕ್ಯವನ್ನು ನಾವು ಗಮನಿಸದೆ ಆದರೆ ಪ್ರಿಯರೇ, ಕ್ರಿಸ್ತ ನಂಬಿಕೆ ಕಾಲ ಬರೋದಕ್ಕಿಂತ ಮೊದಲು ಪ್ರಕಟವಾಗಬೇಕಾದ ನಂಬಿಕೆ ಹೊಸವಾಗುವುದಕ್ಕಾಗಿ ನಾವು ಧರ್ಮಶಾಸ್ತ್ರದ ಕೈ ಕೆಳಗಡೆ ಕಾವಲಿನಲ್ಲಿ ಮುಚ್ಚಲ್ಪಟ್ಟಿದ್ದೆವು. ಅಂದರೆ ನಾವು ಕ್ರೈಸ್ತರ ಅಲ್ಲದೆ ಇರ್ಬೋದು, ನಾವು ಬೇರೆ ಜನಾಂಗದವರಾಗಿದ್ದರೂ ಕೂಡ ಕ್ರಿಸ್ತನು ಬರುವುದಕ್ಕಿಂತ ಮೊದಲು ನಾವು ಲೋಕದ ರೀತಿಯಲ್ಲಿ ಇದ್ದೆವು. ನಾವು ನಮ್ಮದೇ ಆದಂತಹ ಪದ್ಧತಿಗಳನ್ನು ಮಾಡಿಕೊಡುತ್ತಾ ಬಲಿಗಳನ್ನು ಕೊಡೋದರ ಮೂಲಕ, ಅರಕೆಗಳನ್ನು ತೀರಿಸೋದರ ಮೂಲಕ ನಾವು ಗೊತ್ತಿಲ್ಲದಂಥ ರೀತಿಯಲ್ಲಿ ಧರ್ಮಶಾಸ್ತ್ರದ ನಿಯಮಗಳನ್ನು ಇವತ್ತು ಕೂಡ ಲೋಕದ ಜನಗಳು ಪಾಲಿಸ್ತಾ ಇದ್ದಾರೆ ಪ್ರಿಯರೇ. ಅರ್ಥ ಮಾಡ್ಕೊಳ್ಳಿ, ಗೊತ್ತಿಲ್ಲದಂಥ ರೀತಿಯಲ್ಲಿ ಧರ್ಮಶಾಸ್ತ್ರದ ನಿಯಮಗಳನ್ನು ಲೋಕದ ಜನಗಳು ಪಾಲಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಲೀಸ್ಟ್ ನೀವೇ ಮಾಡಿ ಬೈಬಲ್ ಓದಿದವರಿಗೆ ಅದ್ರ ಬಗ್ಗೆ ಗೊತ್ತಾಗ್ತದೆ, ಲೋಕದವರು ಈಗಲೂ ಆ ನಿಯಮಗಳನ್ನು ಪಾಲಿಸ್ತಿರೋದ್ರ ಬಗ್ಗೆ. ಆದರೆ ಕ್ರೈಸ್ತರಾದಂತಹ ಅಥವಾ ಕ್ರೈಸ್ತರನ್ನು ಹಿಂಬಾಲಿಸುವಂತಹ ನಮಗೆ ಕ್ರಿಸ್ತ ನಂಬಿಕೆ ಬರೋದಕ್ಕಿಂತ ಮೊದಲು ಪ್ರಕಟವಾಗಬೇಕಾಗಿದ್ದ ನಂಬಿಕೆ ಹೊಸ ಮಾಡೋದಕ್ಕಾಗಿ ಧರ್ಮಶಾಸ್ತ್ರದ ಕೈಗಳ ಕಾವಲಿನಲ್ಲಿ ಮುಚ್ಚಿಟ್ಟವೆಂದರೆ ಆ 5 ಗ್ರಂಥಗಳ ಕಾನೂನಿನ ಪುಸ್ತಕದ ಒಳಗಡೆ ಅದರ ಆಧಾರ ಮತ್ತು ನಿಯಮಗಳ ಆಧಾರದಲ್ಲಿ ನಾವು ಇದ್ದೆವು. ಈಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವಂಥ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿವಂತರ ನಿರ್ಣಯವನ್ನು ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯ್ತದೆ. ಅಂದರೆ ಇದು ಒಂಥರ ಸೆಕ್ಯೂರಿಟಿ ಗಾರ್ಡ್ ಇದ್ದಾಗೆ. ನಾನು ಕೂಡ ಇವತ್ತು ಫ್ಯಾಕ್ಟ್ರಿಯಲ್ಲಿ ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದೀನಲ್ಲ, ಹಾಗೆಯೇ ನಮಗೆ ಸೆಕ್ಯೂರಿಟಿ ಗಾರ್ಡ್ ಅಂದರೆ ಭದ್ರತಾ ಸಿಬ್ಬಂದಿ ಅಥವಾ ಕಾವಲು ಕಾಯುವಂಥ ಆಳಿನ ರೀತಿಯಲ್ಲಿ ಹಳೆ ಒಡಂಬಡಿಕೆ ನಮ್ಮನ್ನು ಸಿದ್ಧಪಡಿಸ್ತದೆ. ಇವತ್ತು ಕಾವಲುಗಾರರು ಇಲ್ಲದೆ ಇದ್ದರೆ ಫ್ಯಾಕ್ಟ್ರಿಗಳ ಪರಿಸ್ಥಿತಿ ಏನಾಗ್ತದೆ ಗೊತ್ತಿಲ್ಲ, ಕಳ್ಳತನ ಆಗ್ತದೆ. ಅಪಾರ್ಟ್ಮೆಂಟ್ಗಳು, ಆಫೀಸ್ಗಳು ಮತ್ತು ಒಂದು ಮಿನಿಸ್ಟ್ರಿಗಳಿಗೆ ಒಂದು ರಕ್ಷಣೆ ಬೇಕಿದ್ರೆ ಪೊಲೀಸರ ಒಂದು ಕಾವಲು ಇರಬೇಕು. ಈ ಥರ ಕೆಲವೊಂದು ಜಾಗಗಳಿಗೆ ಪೊಲೀಸ್ ಅಧಿಕಾರಿಗಳ ಕಾವಲು, ದೇಶಕ್ಕೆ ಸೈನಿಕರ ಕಾವಲು, ಈ ಥರ ಕಾವಲು ಕಾಯ್ತಿರೋದು ಯಾಕೆಂದರೆ ಒಂದು ದೇಶದ ರಕ್ಷಣೆಗಾಗಿ, ಫ್ಯಾಕ್ಟ್ರಿಗಳ ರಕ್ಷಣೆಗಾಗಿ, ಖಾಸಗಿ ಅಥವಾ ಸರ್ಕಾರಿ ವಸ್ತುಗಳನ್ನು ಕಾಯುವುದಕ್ಕೋಸ್ಕರ ಅಲ್ಲಿ ಏನಂದರೆ ಒಂದು ಸೆಕ್ಯೂರಿಟಿನ ಇಟ್ಟ ಹಾಗೆ ದೇವರ ಮಕ್ಕಳನ್ನು ಕಾಯುವುದಕ್ಕೂ ಮತ್ತು ಕ್ರಿಸ್ತನಲ್ಲಿಗೆ ಸೇರಿ ಪರಲೋಕ ರಾಜ್ಯಕ್ಕೆ ಸೇರಿಸುವಲ್ಲಿವರೆಗೂ ಕೂಡ ಹಳೆ ಒಡಂಬಡಿಕೆ ಕಾವಲುಗಾರನ ಥರ ಕೆಲಸ ಮಾಡ್ತದೆ ಅಂಥೇಳಿ ಈ ಒಂದು ಬೈಬಲ್ನಲ್ಲಿ ಪೌಲನು ಸ್ಪಷ್ಟವಾಗಿ ತಿಳಿಸಿದ್ದಾನೆ. ನೋಡಿ ಯಾವ ಥರ ಇದ್ದರೆ, ಕ್ರಿಸ್ತ ನಂಬಿಕೆ ಕಾಲ ಬರುವುದಕ್ಕಿಂತ ಮೊದಲು ಮುಂದೆ ಪ್ರಕಟವಾಗಬೇಕಾದ ನಂಬಿಕೆ ಹೊಸವಾಗುವುದಕ್ಕಾಗಿ ನಾವು ಧರ್ಮಶಾಸ್ತ್ರದ ಕಾವಲಿನಲ್ಲಿ ನಾವು ಮುಚ್ಚಲ್ಪಟ್ಟಿದ್ದೆವು. ಧರ್ಮಶಾಸ್ತ್ರ ಬಂಧನಗಳಿತ್ತು ನಮಗೆ. ಈ ನಿಯಮ ಪಾಲಿಸಬೇಕು, ಇದನ್ನು ಮಾಡಲೇಬೇಕು, ಈ ಆಜ್ಞೆ ಮಾಡಲೇಬೇಕು, ಇಲ್ಲ ಕಲ್ಲೆಸ್ತು ಕೊಲ್ಲೋದು, ಶಿಕ್ಷೆಗಳು, ಈ ಥರ ತುಂಬ ಇತ್ತು.
ಕೈ ಮುರಿದವನಿಗೆ ಕೈನ ಮುರಿದಾಕಬೇಕು, ಕೊಲೆ ಮಾಡಿದವನ ಕೊಲೆ ಮಾಡಬೇಕು, ವ್ಯಭಿಚಾರ ಮಾಡೋದನ್ನ ಕಲ್ಲೆಸಬೇಕು, ಈ ಥರ ತುಂಬ ಇದ್ದಿತ್ತು. ಈ ಒಂದು ನಿಯಮಗಳ ಕಾವಲಿನಲ್ಲಿ ನಾವಿದ್ದು ತಪ್ಪು ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಭಯದ ವಾತಾವರಣದಲ್ಲಿ ಹೋಯ್ತು. ಈಗಿರಲಾಗಿ ಧರ್ಮಶಾಸ್ತ್ರವು ನಮ್ಮನ್ನು ಕಾಯುವ ಆಳಿನಂತಾಗಿದೆ. ನಾವು ನಂಬಿಕೆಯಿಂದ ನೀತಿ ಹೊಂದರೆಂಬ ನಿರ್ಣಯ ಹೊಂದುವುದಕ್ಕಾಗಿ ಕ್ರಿಸ್ತನಲ್ಲಿಗೆ ಸೇರುವ ತನಕ ಅದು ನಮ್ಮನ್ನು ಕಾಯ್ತದೆ. ಅಂದರೆ ಕ್ರಿಸ್ತನಲ್ಲಿಗೆ ಸೇರಬೇಕಾದ್ರೆ ಕೃಪೆಯ ಕಾಲ, ಬಂಧನದ ಕಾಲ ಬಿಟ್ಟು ಕೃಪೆಯ ಕಾಲಕ್ಕೆ ಸೇರುವಲ್ಲಿವರೆಗೆ ಅದು ನಮ್ಮನ್ನು ಕಾಯ್ತದೆ. ಇಲ್ಲಿ 25ನೇ ವಾಕ್ಯದಲ್ಲಿ ನೋಡಿ, ಆದರೆ ಕ್ರಿಸ್ತ ನಂಬಿಕೆ ಬಂದಿರಲಾಗಿ ನಾವಿನ್ನು ಕಾಯುವವನ ಅಧೀನದಲ್ಲಿ ಇಲ್ಲ ಅಥವಾ ಕೈ ಕೆಳಗಿನವರು ಅಲ್ಲ. ಅಂದರೆ ನಾವು ಯಾವಾಗ ಆ ಬಂಧನದಿಂದ ಬಂದು ಕೃಪೆಯ ಕಾಲಕ್ಕೆ ಬಂದುವೋ, ಅಂದರೆ ಕ್ರಿಸ್ತನು ಆ ಕಾವಲಿನ ಬಂಧನದಿಂದ ಬಿಡಿಸಿ ನಮ್ಮನ್ನು ಆ ಒಂದು ಹೊಸ ಒಡಂಬಡಿಕೆಗೆ ಸೇರಿಸಿದ್ದಾರೆ. ಇಲ್ಲಿ ದೇವರ ವಾಕ್ಯದಲ್ಲಿ ಬರೆದಿದೆ, ಕಾಯುವವನ ಕೈ ಕೆಳಗಡೆ ಇರುವವರಲ್ಲ, ನೀವೆಲ್ಲರೂ ಕ್ರಿಸ್ತ ಯೇಸುವಿನಲ್ಲಿಟ್ಟ ನಂಬಿಕೆಯ ಮೂಲಕ ದೇವರ ಪುತ್ರರಾಗಿದ್ದೀರಿ. ಏನು ಅಂತ ನೀವು ನಂಬಿಕೆ ಇಟ್ಟಿದ್ದೀರಾ? ನನ್ನ ಪಾಪ ಬಂಧನದಿಂದ ಧರ್ಮಶಾಸ್ತ್ರ, ನಾನು ಮೊದಲನೇ ಸಂಚಿಕೆಯಲ್ಲಿ ಹೇಳಿದಾಗೆ ಒಂದು ನಿಯಮನ ಪಾಲಿಸ್ಬೇಕಿದ್ರೆ ಇನ್ನೊಂದು ನಿಯಮ ಮುಚ್ಚಲ್ಪಡ್ಬಿಡ್ತಿದ್ದು. ಅಂದರೆ ಒಂದು ಕಡೆ ವ್ಯಭಿಚಾರ ಮಾಡಬಾರ್ದು ಅಂತಿದೆ, ಇನ್ನೊಂದು ಕಡೆ ನರಹತ್ಯೆ ಮಾಡಬಾರ್ದು ಅಂತಿದೆ. ವ್ಯಭಿಚಾರ ಮಾಡಿದವ್ರನ್ನ ಕೊಂದರೆ ಅದು ನರಹತ್ಯೆ ತಾನೆ, ಅವ್ರಿಗೆ ಶಿಕ್ಷೆ ಯಾವುದು? ಕಲ್ಲೆಸ್ತು ಕೊಲ್ಲೋದು. ಕಲ್ಲೆಸ್ತು ಕೊಂದರೆ ಅದು ನರಹತ್ಯೆ ತಾನೆ. ಒಂದನ್ನು ನಿಯಮನ ಪಾಲಿಸ್ಬೇಕಾದ್ರೆ ಇನ್ನೊಂದು ನಿಯಮನ ಮುರಿಬೇಕಾಗಿತ್ತು. ಈ ಥರದಲ್ಲಿ ಧರ್ಮಶಾಸ್ತ್ರವನ್ನು ಪೂರೈಸಲಿಕ್ಕೆ ಆಗದೇ ಇದ್ದಂಥ ಸಮಯದಲ್ಲಿ ಯೋಹಾನ 8ನೇ ಅಧ್ಯಾಯದಲ್ಲಿ ನೋಡಿ, ಯೇಸು ಸ್ವಾಮಿ ಒಂದು ಸೂಳೆಯನ್ನು ಕರ್ಕೊಬರ್ತಾರೆ. ಎಲ್ಲ ಜನಗಳು ಧರ್ಮಶಾಸ್ತ್ರ ಪ್ರಕಾರ ಇವನ್ನ ಕಲ್ಲೆಸ್ತು ಕೊಲ್ಲಬೇಕು, ನಾವೇನು ಮಾಡೋಣ ಅಂತ ಜನಗಳು ಕರ್ಕೊಬಂದಾಗ ಯೇಸು ಸ್ವಾಮಿ ಕಲ್ಲೆಸ್ತು ಕೊಂದುಬಿಟ್ರೆ, ಕೊಲ್ಲಲಿಕ್ಕೆ ಅಧಿಕಾರ ಕೊಟ್ಟರೆ ನರಹತ್ಯೆ ಮಾಡಿದಾಗೆ, ಅವಳನ್ನ ಬಿಟ್ಟರೆ ವ್ಯಭಿಚಾರಕ್ಕೆ ಪರ್ಮಿಷನ್ ಕೊಟ್ಟಾಗೆ. ಆಗ ಯೇಸು ಸ್ವಾಮಿ ಏನು ಮಾಡಿದ್ರು? ಅದು 2 ಆಜ್ಞೆನ ಹೆಂಗೆ ಪೂರೈಸಿದ್ರು ಯೋಚನೆ ಮಾಡಿ. ಯಾರು ಪಾಪ ಮಾಡಿಲ್ಲೋ ಅವರು ಕಲ್ಲನ್ನೆಸಿರಿ ಅಂತ ಹೇಳಿದಾಗ ಯಾರೂ ಕಲ್ಲೆಸಿಲಿಲ್ಲ. ಅವರೆಲ್ಲ ವಾಪಸ್ಸು ಹೋದಾಗ ಈ 2 ನಿಯಮಗಳನ್ನ ಪಾಲಿಸ್ದಂಗೆ ಆಗೋಯ್ತು ಅಲ್ವಾ? ಅರ್ಥ ಮಾಡ್ಕೊಳ್ಳಿ, 2 ನಿಯಮಗಳನ್ನು ಪಾಲಿಸ್ದಾಗೋಯ್ತು. ಒಂದು ಕಡೆ ಆ ಕಡೆಗೆ ನರಹತ್ಯೆನೂ ಆಗಲಿಲ್ಲ, ಈ ಕಡೆ ವ್ಯಭಿಚಾರಿ ಸ್ತ್ರೀಗೆ ದೇವರ ಒಂದು ರಕ್ಷಣೆಯನ್ನು ಕೊಟ್ಟು ಅವಳನ್ನು ಉತ್ತಮ ದಾರಿಯಲ್ಲಿ ನಡೆಸಲಿಕ್ಕೆ ಅವಕಾಶ ಕೊಟ್ಟದ್ದಾಯ್ತಲ್ವಾ? ಹಾಗೇನೆ ನಾವು ಗೊತ್ತಿಲ್ಲದ ರೀತಿಯಲ್ಲಿ ಪಾಪದ ಬಂಧನದಲ್ಲಿ ಬೀಳ್ತಾ ಇದ್ದಾಗ ನಮ್ಮನ್ನು ಯೇಸು ಕ್ರಿಸ್ತನ ಬಿಡಿಸಿ ಇವತ್ತು ಯೇಸು ಕ್ರಿಸ್ತನ ಒಂದು ರಕ್ತದ ಮೂಲಕ ನಾವು ಇವತ್ತು ತೊಳೆಯಲ್ಪಟ್ಟು ದೇವರ ಪುತ್ರರಾಗಿದ್ದೀವಿ. ಯಾವ ಥರ? ಅವರು ದೇವರಾಗಿದ್ದರು, ಮನುಷ್ಯನ ರೂಪವನ್ನು ಧರಿಸಿ ಸತ್ತು 3ನೇ ದಿವಸ ಎದ್ದು, ಅಂದರೆ ದೇವರು ಆತನನ್ನು ಎಬ್ಬಿಸಿ ನಮಗೆ ರಕ್ಷಕನು ಒಡೆಯನು ದೇವರಾಗಿ ಕಳಿಸಿಕೊಟ್ಟು ಇವತ್ತು ನಮ್ಮನ್ನು ಪುತ್ರರ ಪದವಿ ಇರುವಂಥ ಕಾರಣಕ್ಕೋಸ್ಕರ ನಮ್ಮನ್ನು ಕಾಯಲಿಕ್ಕೆ ಯಾವ ಒಂದು ಒಡಂಬಡಿಕೆಯೂ ಬೇಕಾಗಿಲ್ಲ. ಅಂದರೆ ಹಳೆಯ ಒಡಂಬಡಿಕೆ ನಮ್ಮನ್ನು ಕಾಯುವ ಅಗತ್ಯವಿಲ್ಲ ಅಂತ ಇಲ್ಲಿ ಸ್ವಾಮಿ ಹೇಳ್ತಾರೆ. ಹೇಗೆಂದರೆ ದೀಕ್ಷಾಸ್ಥಾನ ಅಲ್ಲಿ 27ನೇ ವಾಕ್ಯದಲ್ಲಿ, ಹೇಗೆಂದರೆ ನಾವು ಕ್ರಿಸ್ತನಲ್ಲಿ ಸೇರಿದಾಗ ದೀಕ್ಷಾಸ್ಥಾನ ಮಾಡಿಸಿಕೊಂಡ್ರೆ ನೀವೆಲ್ಲರೂ ಕ್ರಿಸ್ತನನ್ನು ಧರಿಸಿಕೊಂಡಿದ್ದೀರಿ. ಅಂದರೆ ಯಾವಾಗ ನಾವು ದೀಕ್ಷಾಸ್ಥಾನ ಮಾಡಿಸಿಕೊಳ್ತೀವೋ ಹಳೆಯ ಪಾಪದ ಪಾಲಿಗೆ ನಾವು ಸತ್ತು ಹೊಸದಾಗಿ ಕ್ರಿಸ್ತನಿಗೋಸ್ಕರ ಜೀವಿಸ್ತೀವಿ ಅಂತ ನಾವು ಒಡಂಬಡಿಕೆ ಮಾಡ್ಕೊಳ್ತೀವಿ ಪ್ರಿಯರೇ. ಅಲ್ಲಿಂದನೇ ನಿಜವಾಗಿ ನಮ್ಮ ಜೀವಿತದ ಒಂದು ಹೊಸ ಒಡಂಬಡಿಕೆ ಪ್ರಾರಂಭ. ದೀಕ್ಷಾಸ್ಥಾನ ತೆಗೆದುಕೊಳ್ಳುವಲ್ಲಿವರೆಗೂ ಕೂಡ ನಾವು ಹಳೆ ಒಡಂಬಡಿಕೆಯ ಪದ್ಧತಿ ಪ್ರಕಾರನೇ ಇರ್ತೀವಿ ಅಂತಲೇ ಅರ್ಥ. ದೀಕ್ಷಾಸ್ಥಾನ ಯಾವಾಗ ತೆಗೆದುಕೊಳ್ತೀರೋ ಆ ಕ್ಷಣದಲ್ಲೇ ನೀವು ಏನು ಮಾಡ್ತಿರೋದರೆ, ಕರ್ತನೆ ನನ್ನ ಹಳೆಯ ಎಲ್ಲ ನಿಯಮಗಳಿಗೆ, ಎಲ್ಲ ಆಜ್ಞೆಗಳಿಗೆ, ಎಲ್ಲ ರೀತಿಯ ಪಾಪದ ಬಂಧನಗಳಿಗೆ ನಾನು ಸತ್ತು ಲೋಕಕ್ಕೋಸ್ಕರ ಸತ್ತು ಪರಲೋಕಕ್ಕೋಸ್ಕರ ಜೀವಿಸ್ತೀನಿ, ಇನ್ನು ನಾನು ಸೈತಾನನ ಬಂಧನದಲ್ಲಿರದೆ ಕ್ರಿಸ್ತನಿಗಾಗಿ ಜೀವಿಸ್ತೀನಿ ಅಂತ ಹೇಳಿ ನೀವು ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ಯಾವಾಗ ದೀಕ್ಷಾಸ್ಥಾನ ತೆಗೆದುಕೊಳ್ತೀರೋ ಆ ಕ್ಷಣದಲ್ಲೇ ನೀವು ದೇವರ ಪುತ್ರರಾಗಿದ್ದೀರಾ. ನಿಮ್ಮ ಬಂಧನಗಳೆಲ್ಲ ಮುರಿದೋಯ್ತು. ಇನ್ನು ಹಳೆ ಒಡಂಬಡಿಕೆಯ ಬಂಧನದಲ್ಲಿ ನಾವು ಇರಬೇಕಾಗಿಲ್ಲ ಪ್ರಿಯರೇ. ನಾವು ಹೊಸ ಒಡಂಬಡಿಕೆಯಲ್ಲಿ ಯೇಸು ಕ್ರಿಸ್ತನು, ಪೌಲ, ಯೂದ, ಪೇತ್ರ ಇಂಥವರು ಹಳೆ ಒಡಂಬಡಿಕೆಯ ವಾಕ್ಯಗಳನ್ನೇ ತೆಗೆದು ಹೊಸ ಒಡಂಬಡಿಕೆಯಲ್ಲಿ ತೋರಿಸಿದ್ರು ನೋಡಿ. ಅದರ ನಿಯಮ ಪ್ರಕಾರ ನಡೆದರೂ ಸಾಕು, ನಾವು ಧರ್ಮಶಾಸ್ತ್ರನ ಪೂರೈಸಿದ ಹಾಗೆ. ಪ್ರೈಸ್ ದಿ ಲಾರ್ಡ್ ಪ್ರಿಯರೇ. ಇದಕ್ಕೆ ಇನ್ನೊಂದು ವಾಕ್ಯವನ್ನು ನಾನು ತೆಗಿಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಪ್ರಿಯರೇ. ರೋಮಾಪುರದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 14ನೇ ವಾಕ್ಯದಲ್ಲಿ ನೋಡಿ ಬರೆದಿದೆ. ಇಲ್ಲಿ ಯಾವ ಥರ ಬರೆದಿದೆ ಅಂತ ಹೇಳೋದನ್ನ ನಾವು ಸ್ವಲ್ಪ ಗಮನವಿಟ್ಟು ನೋಡೋಣ. ಈ ರೋಮ 6:14 ನೋಡಿ, ಹಳೆ ಒಡಂಬಡಿಕೆಯಲ್ಲಿ ಪಾಪ ನಮ್ಮ ಮೇಲೆ ಆಳ್ವಿಕೆ ನಡೆಸ್ತಾ ಇತ್ತು. ಆ ಪಾಪ ಪರಿಹಾರಕ್ಕೋಸ್ಕರ ಪ್ರತಿ ಜನಗಳು ಹೋಗಿ ಯಾಜಕರ ಹತ್ರ ವರ್ಷಕ್ಕೊಂದ್ಸಲ ಹೋಗಿ ಅದಕ್ಕೆ ಯಾವ ಪಾಪಕ್ಕೆ ಯಾವ ರೀತಿಯಾದಂಥ ಯಜ್ಞಗಳನ್ನು ಮಾಡಬೇಕು, ಯಾವ ರೀತಿಯಾದ ಬಲಿಗಳನ್ನ ಕೊಡಬೇಕು ಅಂತ ತಿಳಿದು ಕಿವಿಗೆ ಮತ್ತು ಕಾಲಿನ ಹೆಬ್ಬೆರಳುಗಳಿಗೆ ರಕ್ತವನ್ನು ಪ್ರೋಕ್ಷಿಸಿ ನಾನು ಪಾಪಿ ಅಂತ ಹೇಳಿ ರಕ್ತವನ್ನು ಪ್ರೋಕ್ಷಣೆ ಮಾಡಿಕೊಂಡು ಅವನು ಪಾಪನ ಪರಿಹಾರ ಮಾಡ್ಕೋಬೇಕಾಗಿತ್ತು ವರ್ಷಕ್ಕೊಂದಾವರ್ತಿ ಹೋಗಿ.
ಆದರೆ ಯೇಸು ಕ್ರಿಸ್ತನ ಹತ್ರ ಬಂದಾಗ ಪರ್ಮನೆಂಟ್ ಪಾಪ ತೊಳೆಯಲ್ಪಡ್ತು. ಆದರೆ ಪಾಪವನ್ನು ಬಿಟ್ಟು ಬಂದರೆ ಮಾತ್ರ, ಬಿಡದಿದ್ದರೆ ಪಾಪ ಪರಿಹಾರ ಇಲ್ಲ ಪ್ರಿಯರೇ. ಇಲ್ಲಿ 6:14 ಬರ್ತದೆ, ಪಾಪ ನಿಮ್ಮ ಮೇಲೆ ಅಧಿಕಾರ ನಡೆಸೋದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರು. ಧರ್ಮಶಾಸ್ತ್ರದ ಪ್ರಕಾರ ನೀವು ಪಾಪ ಮಾಡಿದರೆ ಗ್ಯಾರಂಟಿ ಅದಕ್ಕೆ ಶಿಕ್ಷೆ ಆಗಲೇಬೇಕು. ಆದರೆ ಧರ್ಮಶಾಸ್ತ್ರವನ್ನು ಬಿಟ್ಟು ಯೇಸು ಕ್ರಿಸ್ತ ಬಂದ ಮೇಲೆ, ಕೃಪೆ ಬಂದ ಮೇಲೆ ನೀವು ಪಾಪನ ಒಪ್ಪಿಕೊಂಡು ಅರಿಕೆ ಮಾಡಿ ಇನ್ನು ಮುಂದಕ್ಕೆ ನಾವು ಮಾಡೋದಿಲ್ಲ ಅಂತ ದೃಢ ಪ್ರತಿಜ್ಞೆ ಮಾಡಿಬಿಟ್ರೆ ಸಾಕು, ನಿಮಗೆ ದೇವರ ಕೃಪೆ ಇಳಿದು ಬಂತು. ಅಂದರೆ ಕೃಪೆ ಅಂತ ಹೇಳಿದ್ರೆ ಏನು? ಯೋಗ್ಯತೆ ಇಲ್ಲದಂಥ ನಮ್ಮನ್ನು ಯೋಗ್ಯರನ್ನಾಗಿ ಮಾಡಿ ದೇವರು ಸೇರಿಸಿಕೊಂಡದ್ದೇ ಇದಕ್ಕೆ ಕೃಪೆ ಅಂತ ಹೇಳ್ತಾರೆ. ಯೋಗ್ಯರಲ್ಲದ ನಮ್ಮನ್ನು, ಅಂದರೆ ಹಳ ಒಡಂಬಡಿಕೆಯ ಜೀವಿತದಲ್ಲಿ ತಪ್ಪಾದ ರೀತಿಯಲ್ಲಿ ಪಾಪದ ಅಧೀನದಲ್ಲೇ ಇದ್ದಂಥ ನಾವು, ಪಾಪ ಎಫೆಸ 2:1 ಸ್ಪಷ್ಟವಾಗಿ ಬರೆದಿದೆ ಪ್ರಿಯರೇ, ಪಾಪದ ಅಧೀನದಲ್ಲಿ ನಾವು ಸತ್ತವರಾಗಿದ್ದ ನಮ್ಮನ್ನು ಕ್ರಿಸ್ತನು ಹೊಸ ಒಡಂಬಡಿಕೆಯಲ್ಲಿ ರಕ್ತವನ್ನು ಕೊಟ್ಟು ಬದುಕಿಸಿದ ಮೇಲೆ ನಾವು ಪಾಪವನ್ನು ಅರಿಕೆ ಮಾಡಿಕೊಂಡು, ಅಪ್ಪ ನಾನು ಮಾಡಿದ್ದು ತಪ್ಪಾಗೋಯ್ತು, ಇನ್ನು ಮುಂದಕ್ಕೆ ಈ ಥರ ಮಾಡೋದಿಲ್ಲ, ನಿನ್ನ ಆ ಒಂದು ಹೊಸ ಒಡಂಬಡಿಕೆಯ ಪದ್ಧತಿಗಳ ಪ್ರಕಾರ, ನಿಯಮಗಳ ಪ್ರಕಾರ ನಾನು ನಡೀತೀನಿ ಅಂತ ಯಾವಾಗ ನೀವು ಆ ಒಂದು ಪದ್ಧತಿ ಪ್ರಕಾರ ನಾನು ನಡೀತೀನಿ ಅಂತಕೊಂಡು ನೀವು ತೀರ್ಮಾನ ಮಾಡ್ತೀರೋ, ಆ ಕ್ಷಣದಲ್ಲಿ ನಿಮ್ಮ ಮೇಲೆ ಕೃಪೆ ಬೀಳ್ತು ಪ್ರಿಯರೇ. ಹಾಗಾದರೆ ಪ್ರಿಯರೇ, ನಾನು ಇನ್ನೊಂದು ಸಲ ಹೇಳ್ತಿದ್ದೀನಿ ಕೇಳಿ. ನಾವು ಪಾಪದ ಪಾಲಿಗೆ ಸತ್ತು ಕ್ರಿಸ್ತನ ವಾಕ್ಯ ಪ್ರಕಾರ ನಡೆದರೆ ದೇವರ ನೀತಿಗೊಳಗಾಗ್ತೀವಿ. ಇದಕ್ಕೆ ನಂಬಿಕೆಯಿಂದ ಬರುವಂಥ ನೀತಿ ಅಂತ ಹೇಳ್ತಾರೆ. ಯಾವಾಗ ನಾವು ಕ್ರಿಸ್ತನನ್ನು ಅಂಗೀಕರಿಸಿ, ನನ್ನ ಪಾಪಕ್ಕೋಸ್ಕರ ಶಾಪಕ್ಕೋಸ್ಕರ ಸತ್ತು 3 ದಿವಸ ಎದ್ದು ಬಂದು ನಮ್ಮನ್ನು ರಕ್ಷಿಸಿದೆಯಲ್ಲಪ್ಪ ಅಂತ ತೀರ್ಮಾನ ಮಾಡಿ ನಾವು ಆ ವಚನ ಪ್ರಕಾರ ನಡೀತೀವೋ, ಆಗಲೇ ದೇವರ ಕೃಪೆ ಬಂತು. ದೇವರ ಕೃಪೆ ಅಂತಂದ್ರೇನು? ಯೋಗ್ಯರಲ್ಲದ ನಮ್ಮನ್ನು ಯೋಗ್ಯ ಸ್ಥಿತಿಗೆ ನಡೆಸಿ ದೇವರ ಹತ್ರ ಸೇರಿಸುವಂಥದ್ದು ಅಲ್ವಾ? ಹಾಗಾದರೆ ಧರ್ಮಶಾಸ್ತ್ರಕ್ಕೆ ದೇವರ ಹತ್ತಿರ ಸೇರಿಸುವಂಥ ಶಕ್ತಿ ಇರಲಿಲ್ಲ, ಆದರೆ ಕೃಪೆಗೆ ದೇವರ ಹತ್ತಿರ ಸೇರಿಸುವಂಥ ಶಕ್ತಿ ಇದೆ. ಇವತ್ತು ತಪ್ಪು ಮಾಡದಿರ್ತಕ್ಕಂಥ ವ್ಯಕ್ತಿಗಳು ಯಾರೂ ಇಲ್ಲ ಪ್ರಿಯರೇ. ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪುಗಳನ್ನ ಮಾಡ್ತಾ ಇದ್ದೀವಿ, ಒಂದಲ್ಲ ಒಂದು ರೀತಿ ಪಾಪಕ್ಕೆ ನಾವು ಒಳಗಾಗ್ತಿದ್ದೀವಿ ಪ್ರಿಯರೇ. ನಿಜ ಅಲ್ವಾ? ಒಂದಲ್ಲ ಒಂದು ರೀತಿ ಪಾಪಕ್ಕೆ ಒಳಗಾಗ್ತಿದ್ದೀವಿ. ಈ ಪಾಪಕ್ಕೆ ಒಳಗಾಗ್ತಿದ್ದಾಗ ಹಾಗಾದರೆ ಪ್ರತಿಯೊಬ್ಬನು ಕೂಡ ನರಕಕ್ಕೆ ಹೋಗಬೇಕು. ಪಾಪದ ಸಂಬಳ ಮರಣ ಅಂತಲೇ ದೇವ್ರ ವಾಕ್ಯದಲ್ಲಿ ಬರೆದಿದೆ, ಪಾಪದ ಸಂಬಳ ನರಕ ಅಂತಲೇ ಬರೆದಿದೆ. ನರಕದ ಪ್ರತಿಯೊಬ್ಬನು ಹೋಗ್ಬೇಕಲ್ವ? ಆ ಹೋಗೋದ್ರಿಂದ ತಪ್ಪಿಸಲಿಕ್ಕೇನೆ ಪಾಪ ಪರಿಹಾರಕ್ಕೋಸ್ಕರ ಒಂದು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಳ್ಳಿರಿ ಅಂತ ದೇವರು ಹೇಳಿದ್ದು. ಯಾರ್ಯಾರು ಪಾಪಕ್ಕೆ ಪಶ್ಚಾತ್ತಾಪಪಟ್ಟು ದೇವರ ಕಡೆಗೆ ತಿರುಗಿಕೊಳ್ತೀರೋ, ಆವಾಗ ನೀವು ಯೇಸು ಸ್ವಾಮಿಯ ರಕ್ತದಿಂದ ಸ್ಥಾಪಿತವಾದ ಹೊಸ ಒಡಂಬಡಿಕೆಗೆ ನಾವು ಸೇರಲ್ಪಟ್ಟರು ಆಗಿರ್ತೀವಿ. ಹಾಗಾದರೆ ಹಳೆಯ ಒಡಂಬಡಿಕೆ ನಮಗೆ ಪಾಪದ ಪ್ರಜ್ಞೆಯನ್ನು ಕೊಟ್ಟು ನಮ್ಮನ್ನು ಕಾಯ್ತಾ ಇತ್ತು. ಆದರೆ ಹೊಸ ಒಡಂಬಡಿಕೆ ಆ ಕಾಯುವವನ ಕೈಯಿಂದ ತಪ್ಪಿಸಿ ಸ್ವತಂತ್ರರಾಗಿ ಜೀವಿಸುವುದಕ್ಕೆ ನಮಗೆ ಅವಕಾಶ ಕೊಟ್ಟು, ದೇವರ ರಾಜ್ಯವನ್ನು ಕಟ್ಟಲಿಕ್ಕೆ ನಮಗೆ ವಚನಗಳನ್ನು ಕೊಡೋದರ ಮೂಲಕ, ಪಾಪದ ಎಚ್ಚರಿಕೆಯನ್ನು ಕೊಡೋದರ ಮೂಲಕ, ಪರಿಶುದ್ಧತೆ ಇಲ್ಲದೆ ದೇವರ ರಾಜ್ಯವನ್ನು ಕಾಣಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ತಿಳಿಸೋದರ ಮೂಲಕ